ಇನ್ನು ರಾಜ್ಯ ಸರ್ಕಾರ ಜಾತಿ ಗಣತಿಯ ಜೇನುಗೂಡಿಗೆ ಕೈ ಹಾಕಿ ಈಗ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದೆ. ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಸಮೀಕ್ಷೆ ಬಗ್ಗೆ ಸಾಕಷ್ಟು ಗೊಂದಲ ಈಗ ಶುರುವಾಗಿದೆ. ಪ್ರಬಲ ಸಮುದಾಯದವರು ಈಗ ತಿರುಗಿ ಬಿದ್ದಿದ್ದಾರೆ. ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಈಗ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸರ್ಕಾರ ನಡೆಸ್ತಾ ಇರೋದು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ, ಇದು ಜಾತಿ ಜನಗಣತಿ ಅಲ್ಲ. ನಾಳೆಯಿಂದ ನಡೆಯುವಂತಹ ಸಮೀಕ್ಷೆಗೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈ ಸಮೀಕ್ಷೆ ಜಾತಿ ಗಣತಿ ಅಂತ ಪ್ರಚಾರ ಆಗ್ತಾ ಇದೆ, ಆದರೆ ಇದು ಜಾತಿ ಗಣತಿ ಅಲ್ಲ. ಇದು ಜಾತಿ ಗಣತಿ ಅಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಇದು ಜಾತಿ ಉಪಜಾತಿ ಯಾವುದು ಅಂತ ಕೇಳಲಾಗುತ್ತೆ. ಕೆಲವೊಂದು ಜೋಡಿ ಜಾತಿಗಳನ್ನು ತೆಗೆದುಹಾಕಲಿಕ್ಕೂ ಈಗ ನಿರ್ಧಾರವನ್ನು ಮಾಡಿದ್ದೀವಿ. ಯಾವುದೇ ವ್ಯಕ್ತಿ ನಂದು ಇದೇ ಜಾತಿ ಅಂತ ಬರೀಲಿಕ್ಕೆ ಅವರಿಗೆ ಅವಕಾಶ ಇದೆ. 33 ಕ್ರಿಶ್ಚಿಯನ್ ಜೋಡಿ ಜಾತಿಗಳನ್ನು ತೆಗೆದುಹಾಕಲಾಗಿದೆ. ನೋಡಿ, ಇದೇ ವಿಚಾರಕ್ಕೆ ಸಾಕಷ್ಟು ಗೊಂದಲ ಆಗಿದ್ದು. ಇದು ಅವಶ್ಯಕತೆ ಇಲ್ಲ ಅಂತ ನಾವು ತೆಗೆದು ಹಾಕಿದ್ದೀವಿ ಅಂತ ಹಿಂದುಳಿದ ಆಯೋಗದ ಅಧ್ಯಕ್ಷರೇನಿದ್ದಾರಲ್ಲ ಮಧುಸೂದನ್ ನಾಯ್ಕ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸಮೀಕ್ಷೆ ಆರಂಭ ಆಗುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯ್ಕ್ ಅವರಿದ್ದಾರೆ. ಮಾತನಾಡಿಸ್ತೇನೆ ಸರ್. ನಾಳೆಯಿಂದ ಆರಂಭ ಆಗ್ತಿದೆ, ತಯಾರಿ ಹೇಗೆ ನಡೆದಿದೆ? ಏನು ಸರ್? ಎಲ್ಲ ತಯಾರಿ ಇದೆ, ಆಗಿದೆಯಮ್ಮ. ನಾವೇನು ತಯಾರಿ ಮಾಡ್ಕೊಳ್ಬೇಕು ಎಲ್ಲ ಮಾಡಿದ್ದೀವಿ. ಹೌಸ್ ಲಿಸ್ಟಿಂಗ್ ಆಗಿದೆ, ಟ್ರೈನಿಂಗ್ ಆಗಿದೆ, ಎಲ್ಲ ವ್ಯವಸ್ಥೆಗಳಾಗಿದ್ದಾವೆ, ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ನಮ್ಮ ಜನರು ಎಲ್ಲ ತಯಾರಿಯಲ್ಲಿದ್ದು ನಾಳೆಯಿಂದ ಶುರು ಮಾಡ್ತಾರೆ. ಸರ್, ಇಷ್ಟೆಲ್ಲ ಗೊಂದಲ ಕ್ರಿಯೇಟ್ ಆಗಕ್ಕೆ ಕಾರಣ ಜನರು ಕ್ರಿಶ್ಚಿಯನ್ಗೆ ಮತಾಂತರ ಆಗಿರುವಂತಹ ವಿಚಾರವಾಗಿ, ಜೊತೆಗೆ ಜೋಡಿ ಜಾತಿಗಳನ್ನ ಬರೆಸಿದಂತಹ ವಿಚಾರವಾಗಿ ಇದೀಗ ಆ ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹೌದು, ನಾವು ಆ ನಿಟ್ಟಿನಿಂದ ತಗೊಂಡಿದ್ದೀವಿ. ಅದು ಗೊಂದಲಕ್ಕೆ ಅವಕಾಶ ಇರಲಿಲ್ಲ. ಅದು ಪಟ್ಟಿ ಮಾಡಿರೋದು ನಮ್ಮ ಇಂಟರ್ನಲ್ ಯೂಸಿಗೆ ಮಾತ್ರ ಆಗಿತ್ತು. ಅದು ಹೇಗೆ ಲೀಕ್ ಆಗಿ ಹೊರಗಡೆ ಹೋಯ್ತು, ಅದರಿಂದ ಚರ್ಚೆ ಶುರು ಆಯಿತು, ಅದಕ್ಕೆ ನನಗೆ ಗೊತ್ತಿಲ್ಲ. ಅದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ, ಯಾಕಂದ್ರೆ ಅದು ನಮ್ಮ ಇಂಟರ್ನಲ್ ಬಳಕೆಗೆ ಮಾತ್ರ ಆಗಿತ್ತು. ನಾವು ಅದರಿಂದ ಯಾರಿಗೂ ಈ ಕಾಸ್ಟು ಆ ಕಾಸ್ಟು ಅಂತ ಬರೆಸಿ ಅಂತ ಹೇಳ್ತಾ ಇಲ್ಲ. ಅದನ್ನ ಅವ್ರು ಯಾರಾದರೂ ಆ ಜಾತಿ ಇದನ್ನ ಹೇಳಿದ್ರೆ ನಮಗೆ ತಕ್ಷಣದಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ನಾವು ಪಟ್ಟಿಯನ್ನು ರೆಡಿ ಮಾಡಿದ್ದು. ಅದರಿಂದ ಅನಾವಶ್ಯಕವಾಗಿ ಗೊಂದಲ ಆಗಿದ್ರಿಂದ ಅದನ್ನ ಏನು ಸರಿಪಡಿಸ್ಕೊಳ್ಬೇಕು ಅದನ್ನು ಸರಿಸ್ಕೊಂಡು. ಸರ್, ಈಗ ಬೆಂಗಳೂರಲ್ಲಿ ಒಂದಿಷ್ಟು ತಡವಾಗುತ್ತೆ ಸಮೀಕ್ಷೆ ಎನ್ನುವಂತಹದ್ದು ಕೂಡ ಇದೆ. ಕಾರಣ GBA ಎನ್ನುವಂತಹದ್ದು. ಯಾವ ರೀತಿಯಾಗಿ ಅದರಲ್ಲಿ ಒಂದು ಸಿದ್ಧತೆಗಳು, ತರಬೇತಿಗಳು ನಡೆದಿದೆ? ಎಲ್ಲನೂ ಸಿದ್ಧತೆಗಳು, ತರಬೇತಿಗಳು ರಾಜ್ಯದಲ್ಲಿ ಎಲ್ಲ ಕಡೆ ಒಂದೇ ಸಮಯದಲ್ಲಿ ಆಗಿದೆ. ಬೆಂಗಳೂರಲ್ಲೂ ನಾವು ತಯಾರಿ ಇದ್ದೀವಿ. 22ರಿಂದನೇ ಮಾಡಲಿಕ್ಕೂ ಎಲ್ಲ ತಯಾರಿಗಳು ಆಗಿದ್ದಾವೆ. ಅಡ್ಮಿನಿಸ್ಟ್ರೇಟಿವ್ ರೀಸನ್ನಿಂದ ಕೆಲವು ಸೂಪರ್ವಿಷನ್ ಮಾಡಲಿಕ್ಕೆ ಅದಕ್ಕೆ ಅನುಕೂಲ ಆಗಲಿಕ್ಕೆ ಒಂದು ಸ್ವಲ್ಪ 2-3 ದಿವಸ ಸಮಯ ಕೇಳಿದ್ದಾರೆ. ಅದನ್ನು ನಾವು ಅನುಕೂಲ ಮಾಡಲಿಕ್ಕೆ ಆಯಿತು, ಒಂದು 2-3 ದಿವಸ ತಡವಾಗಿ ಶುರು ಮಾಡುವ ಅಂತ ಹೇಳಿ ಒಪ್ಕೊಂಡಿದ್ದೀವಿ. ಬಟ್ ಅದು ಒಂದು ವಾರದಲ್ಲೇ ಅಲ್ಲೂ ನಡೀತದೆ, ಮತ್ತೆ ಮುಂದೆ ಹೋಗೋದಿಲ್ಲ. 3-4 ದಿನ ತಡ ಆಗೋದಿಲ್ಲ? ಆಗಬಹುದು. ಅಲ್ಲ, ಮುಗಿಯೋದಿಕ್ಕೆ ಅಂದ್ರೆ ಅಕ್ಟೋಬರ್ 7ನೇ ತಾರೀಕು ಒಂದು ಡೇಟ್ ಕೊಟ್ಟಿದ್ದೀರಾ. ಅದಕ್ಕೆ ಮುಂದೆ ಹೋದ್ರೂ ಅದರಿಂದ ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾವು ಬೆಂಗಳೂರು ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಟೀಚರ್ಸ್ ಅನ್ನ ಬಳವಳಿಕೆ ಮಾಡಿಕೊಂಡಿಲ್ಲ. ಹೀಗಾಗಿ ಶಾಲೆ ಕಾರ್ಯಕ್ರಮಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಹೀಗಾಗಿ 1-2 ದಿವಸ ಮುಂದೆ ಹೋದ್ರೂ ಯಾರಿಗೂ ತೊಂದರೆ ಆಗದಿದ್ರಿಂದ ನಾವು ಇವರಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರಿಗೆ ಆಯ್ತು ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾಡುವ ಅಂತ ಹೇಳಿದ್ವಿ. ಕೊನೆ ಪ್ರಶ್ನೆ ಸರ್, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒಂದಿಷ್ಟು ಇತರೆ ಕಾಲಮಲ್ಲಿ ಬರ್ಸಿ ಅನ್ನುವಂತಹದಿದೆ. ಇದು ಕೂಡ ಗೊಂದಲಕ್ಕೆ ಕಾರಣ ಆಗಿರುವಂತಹದ್ದು. ಇದನ್ನು ಹೆಂಗ್ ಕನ್ಸಿಡರ್ ಮಾಡ್ತೀರಾ ಅನ್ನುವಂತಹದ್ದು. ಅವರು ಪ್ರತ್ಯೇಕ ಧರ್ಮವನ್ನು ಕೂಡ ಕೇಳ್ತಾ ಇದ್ದಾರೆ. ಒಂದು ನಿಮಿಷಮ್ಮ, ಏನೋ ಅರ್ಜೆಂಟ್ ನನ್ನ ಮಗಳು ಫೋನ್ ಮಾಡಿದ್ದಾಳೆ, ಮಾತಾಡ್ಬೋದಾ? ಪರ್ಮಿಟ್ ಮಾಡಿ. ಎಸ್ ಸರ್. ಇದಿಷ್ಟು ಮಧುಸೂದನ್ ನಾಯ್ಕ್ ಅವರ ಮಾತು. ಕ್ಯಾಮರಾಮ್ಯಾನ್ ಜೈರಾಮ್ ಜೊತೆ ದೀಪಾ ಕುಕ್ಕವಾಡ, ಪವರ್ ಟಿವಿ, ಬೆಂಗಳೂರು.